ನಮ್ಮ ಜೊತೆಗೆ ಜಗದೀಶ್ ಶೆಟ್ಟರ್ ಅವರು ಇದ್ದಾರೆ. ಸರ್, ಊಟ ಮಾಡಿದ್ರ ಸರ್? ಮಧ್ಯಾಹ್ನ ಊಟ ಆಯಿತು ಸರ್. ಈಗಾಗಲೇ ಎಲ್ಲೋ ಒಂದು ಕಡೆಗೆ ಸುರೇಶ್ ಅಂಗಡಿ ಮತ್ತು ಮಂಗಳಾ ಸುರೇಶ್ ಅಂಗಡಿ ಅವರ ಪರವಾಗಿ ಹೊರಗಡೆಯಿಂದ ಬಂದು ಕೆಲಸವನ್ನು ಮಾಡಿದ್ರಿ. ಈಗ ತಾವೇ ಬೆಳಗಾವಿನ ಸ್ಪರ್ಧೆ ಮಾಡಿದಿರಿ. ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ? ಮುಖ್ಯವಾಗಿ ನನಗೆ ಬೆಳಗಾವಿ ಧಾರವಾಡ ಯಾವುದೂ ಡಿಫ್ರೆನ್ಸ್ ಇಲ್ಲ ರೀ. ಇಲ್ಲಿ ಪ್ರತಿಯೊಬ್ಬರು ಜಗದೀಶ್ ಶೆಟ್ಟರ್ ಯಾರಂತ ಗೊತ್ತಿದೆ. ಹೀಗಾಗಿ ಇದು ಹೊರಗಿನವರು ಒಳಗಿನವರು ಅಂತದ್ದು ಇದನ್ನು ಇಶ್ಯೂನ ರೇಜ್ ಮಾಡಿದಂಥವ್ರು ಕಾಂಗ್ರೆಸ್ರು. ಯಾಕಂದರೆ ಇಲ್ಲಿ ನಮ್ಮ ಜನಪ್ರಿಯತೆ ಮತ್ತು ಇಲ್ಲಿ ಬಿ ಜೆ ಪಿ ಜನಪ್ರಿಯತೆ ಮೋದಿಜಿಯವರಿಗೆ ಪರವಾಗಿರುವಂಥ ಒಂದು ವೇವು ಅವ್ನು ಇನ್ನು ಟಾಯ್ಲೆಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇದೊಂದು ಇಶ್ಯೂ ಇಟ್ಕೊಂಡು ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನು ಸಕ್ಸಸ್ ಆಗೋದಿಲ್ಲ ಅವರಿಗೆ. ಯಾಕಂದ್ರೆ ನನಗೆ ಬೆಳಗಾವಿ ಮೊದಲಿಂದು ನಂಟಿದೆ. ಇಲ್ಲಿ 2 ಸಲ ಉಸ್ತುವಾರಿ ಮಂತ್ರಿ ಇದ್ದೆ ಮತ್ತು ಇಲ್ಲಿ ಪಾರ್ಟಿ ಕಟ್ಟಿ ಬೆಳೆಸುವಂಥ ಕೆಲಸ ಮಾಡಿದ್ದೇನೆ ಸುರೇಶ್ ಅಂಗಡಿ ನಾವು ಕೂಡಿ. ಹೀಗಾಗಿ ಇಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಗುರುತಿದೆ, ಪ್ರತಿಯೊಬ್ಬ ಲೀಡರು ನಂಗೆ ಗುರುತಿದೆ. ನಮ್ಮ ಮಂಡಳಿಗೆ ಎಲ್ಲರೂ ಕೆಲಸ ಮಾಡೋದು, ನನ್ನ ಜೊತೆ ಕೆಲಸ ಮಾಡೋದು ಅಂತಾರೆ ಎಲ್ಲರೂ ಹೆಚ್ಚು ಕಡಿಮೆ. ಹೀಗಾಗಿ ಇದು ಹೊಸದು ಅಲ್ಲ. ಇದು ಹೇಗಿದೆ ಸರ್ ರೆಸ್ಪಾನ್ಸು? ಎಲ್ಲೊಂದು ಕಡೆ ಕೇಂದ್ರ ಸಚಿವರಾಗ್ತಾರಂತ ರಮೇಶ್ ಜಾರಕಿಹೊಳಿ ಪದೇ ಪದೇ ಇಲ್ಲಿ ಮಾತಾಡ್ತಾ ಇದ್ರು. ಇಲ್ಲ, ನಾನು ನೋಡಿ ನಾವು ರಾಜಕಾರಣದಾಗ ಯಾವುದೂ ನಿರೀಕ್ಷೆ ಮಾಡ್ಕೊಂಡು ನಾವು ಬಂದಿಲ್ಲ ರಾಜಕಾರಣಕ್ಕೆ. ಇವತ್ತು ಏನು ಜವಾಬ್ದಾರಿ ಬರ್ತದೆ ಅದು ನಿಭಾಯಿಸ್ತೀನಿ. ಈಗ ಲೋಕಸಭಾ ಎಲೆಕ್ಷನ್ ನಿಲ್ಲಿಸಿದ್ದಾರೆ, ನಮ್ಮ ವರಿಷ್ಠರು ನಿಲ್ಲಿಸಿದ್ದಾರೆ. ಮೊದಲು ಇಲ್ಲಿಂದ ಜಯಶಾಲಿಯಾಗಿ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆಗೋದು ನಮ್ಮ ಪ್ರಯಾರಿಟಿ. ಮುಂದೆ ಅದೇನು ಜವಾಬ್ದಾರಿ ಕೊಡ್ತಾರೆ ಅವ್ರಿಗೆ ಬಿಟ್ಟಂಥ ವಿಚಾರ. ರಾಜ್ಯ ರಾಜಕಾರಣ ದಿಕ್ಕು ಬದಲಿಸುವಂಥ ಒಂದು ಜಿಲ್ಲೆ ಅಂದರೆ ಅದು ಬೆಳಗಾವಿ. ಈ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರಿ. ಏನಾದ್ರು ಒಳ್ಳೆಟಿನ ಆತಂಕ ಇದೆ ಸರ್ ತಮಗೇನಾದರೂ? ನಂಗೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ. ಈ ಒಂದು ಚುನಾವಣೆಯಲ್ಲಿ ಭಾಳ ಅತ್ಯಂತ ಹೆಚ್ಚು ಅಂತರಗಳಿಂದ ಮತಗಳ ಅಂತರದಿಂದ ಗೆದ್ದು ಬರ್ತೀನಿ ಅಂತ ವಿಶ್ವಾಸ ನನಗೆ. ತಾವು ಸ್ಪರ್ಧೆ ಮಾಡಿದಾಗ ಒಂದಷ್ಟು ವಿರೋಧ ಇತ್ತು. ಈಗ ಸ್ಥಳೀಯ ಶಾಸಕರೆಲ್ಲರೂ ಕೂಡ, ಸ್ಥಳೀಯ ನಾಯಕರು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಸರ್. ಎಲ್ಲರೂ ಕೂಡ ಜೊತೆಗೂಡಿ ಎಲ್ಲರೂ 100% ನನ್ನ ಪರವಾಗಿ BJP ಪರವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿ ಎಲ್ಲರೂ ಆಶಿಸಿ ಇವತ್ತು ಭಾಳ ಗಂಭೀರವಾಗಿ ಈ ಚುನಾವಣೆ ತೆಗೆದುಕೊಂಡು ಪ್ರತಿಯೊಬ್ಬರೂ ಸಹಿತ ಇಲೆಕ್ಷನ್ ಕ್ಯಾಂಪೇನ್ನಲ್ಲಿ ಇದ್ದಾರೆ. ಹಿಂದೆ ತಾವು BJP ಇದ್ದಾಗಲೇ ಎಲ್ಲೋ ಒಂದು ಕಡೆಗೆ ಹೈಕಮಾಂಡ್ ನಾಯಕರು ಭರವಸೆಯನ್ನು ಕೊಟ್ಟಿದ್ದರು, ಭಾಳ ಕಾಂಗ್ರೆಸ್ಗೆ ಕಂಬ್ಯಾಕ್ ಆದಂಥ ಸಂದರ್ಭದಲ್ಲಿ. ಈಗ ಹಿಂದೆ ಲೋಕಸಭೆಯಲ್ಲಿ ನಿಮಗೆ ಟಿಕೆಟ್ ಕೊಡ್ತೀವಿ ಮತ್ತು ಪುತ್ರನಿಗೆ ವಿಧಾನಸಭೆ ಟಿಕೆಟ್ ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಇಲ್ಲ, ಆ ರೀತಿ ಯಾವುದು ಕಂಡೀಷನ್ ಹಾಕಿ ನಾನು ಪಕ್ಷಕ್ಕೆ ರೀಜಾಯ್ನ್ ಆಗಿಲ್ಲ. ಪಕ್ಷ ಏನು ಜವಾಬ್ದಾರಿ ಕೊಡ್ತದೆ ಅದನ್ನು ನಿಭಾಯಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿ ನಾನು ಪಕ್ಷಕ್ಕೆ ವಾಪಸ್ ಬಂದಿದ್ದೇನೆ. ಎಲ್ಲೋ ಕೈ ಕೊಡುವಂಥ ಗಿರಾಕಿ ಅನ್ನೊಂದು ಮಾತನ್ನು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿದ್ದಾರೆ. ಹಿಂದೆ ನಾವು BJP ವಿರೋಧ ಮಾಡಿದಾಗ ನಾವು ಸೇರಿಸ್ಕೊಂಡ್ವಿ, ಟಿಕೆಟ್ ಕೊಟ್ವಿ, MLC ಮಾಡಿದ್ವಿ, ಈಗ ನಮ್ಮ ಕೈ ಕೊಟ್ಟು ಹೋದರು. ಮತ್ತು ನಿಮ್ಮನ್ನು ಕೂಡ, ನಿಮ್ಮನ್ನು ಗೆಲ್ಲಿಸಿದ್ರೆ ಜಗದೀಶ್ ಶೆಟ್ಟರ್ ಅವ್ರನ್ನ, ನಿಮಗೂ ಕೂಡ ಕೈ ಕೊಟ್ಟು ಹೋಗ್ತಾರೆ ಅನ್ನೋ ಮಾತನ್ನು. ಜನಸಂಘ BJPಯಿಂದ ಬೆಳೆದು ಬಂದಂಥ ವ್ಯಕ್ತಿ ನಾನು. RSS ಹಿನ್ನೆಲೆ ಇದ್ದು ವ್ಯಕ್ತಿ, EBAPಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಅದೊಂದು ಏನೋ ಒಂದು ಅಕಸ್ಮಿತವಾದಂಥ ಘಟನೆಯಿಂದ ನಾನು ಕಾಂಗ್ರೆಸ್ ಹೋಗಿದ್ದೆ ಅವತ್ತಿನ ಸಂದರ್ಭದಲ್ಲಿ. ಅದು ನಿರ್ಧಾರ ತಗೊಂಡಿದ್ದು ಸರಿ ಇತ್ತು. ಹೀಗಾಗಿ ನಮ್ಮ ಕಲ್ಚರು ಮತ್ತೊಂದು ಇಲ್ಲಿ ಏನು ಬೆಳೆದು ಬಂದಿದ್ವಲ್ಲ ಅದು ಕಾಂಗ್ರೆಸ್ಸಲ್ಲಿ ಭಾಳ ದಿವಸ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಅಲ್ಲಿಂದ ನಾ MLC ಅಂತ ಏನು ದಾನ ಮಾಡ್ದಂಗೆ ಮಾಡಿಲ್ಲ ಅವರು. ಅದಕ್ಕೆ ಶ್ರಮನೂ ಹಾಕಿನಿ ನಾನು. ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮದು ಶ್ರಮ ಇದೆ. ಅದು ಬಿಟ್ಟು MLC ಕೊಟ್ಟರು, ಆಯಿತು, ಅದು ವಾಪಸ್ ಕೊಟ್ಟು ಬಂದೀನಿ. ಏನು ದೊಡ್ಡ ಇದಕ್ಕೂ ಮಾಡ್ದಂಗೆ ಬರ್ತಾರಲ್ಲ ಅವರು. ಬೆಳಗಾವಿ ಭಾಗದ ಜನ ಯಾಕೆ ಹಾಕ್ಬೇಕು ಸರ್ ಮತ ನಿಮಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ವಿಶೇಷವಾಗಿ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಸುರೇಶ್ ಅಂಗಡಿ ಅವ್ರಿಗೆ ನೀವು ಆಶೀರ್ವಾದ ಮಾಡಿದ್ರಿ ಮತ್ತು ಬೆಳಗಾವಿ ಇವತ್ತು ಒಂದು ಭಾರತೀಯ ಜನತಾ ಪಾರ್ಟಿ ಒಂದು ಸಂಘಟಿತವಾದಂಥ ಒಂದು ಶಕ್ತಿಶಾಲಿಯಾಗಿ ಇಲ್ಲಿ BJP ಬೆಳೆದು ಬಂದದ. ಇಟ್ ಈಸ್ ಸ್ಟ್ರಾಂಗ್ ಹೋಲ್ಡ್ ಆಫ್ ದಿ BJP. ಮತ್ತು ಇಲ್ಲಿ ಈ ಒಂದು ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಇನ್ನೂ ಹೆಚ್ಚು ಮಾದರಿಯಾದಂಥ ಕ್ಷೇತ್ರ ಮಾಡಲಿಕ್ಕೆ ನಾನು ಶ್ರಮ ಹಾಕ್ತೀನಿ. ಮತ್ತು ಇಲ್ಲಿ ಎಲ್ಲ ಸಮಸ್ಯೆಗಳು ಮತ್ತೊಂದು ಯಾವ ರೀತಿ ಡೆವಲಪ್ ಮಾಡಬೇಕು ಎಲ್ಲವೂ ನಾನು ತಿಳಿದಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಯವರಿಗೆ ಕೈಗಳನ್ನು ಬಲಪಡಿಸಬೇಕು, ಅವ್ರು 3ನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು. ಅದ್ರ ಜೊತೆಗೆ ಈ ಬೆಳಗಾವಿ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ನಂಗೆ ಒಂದು ಅವಕಾಶ ಕೊಡಿ ಅಂತೇಳಿ ನನ್ನ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ. ಇದರೊಳಗೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನು ಅನಿಸುತ್ತೆ ಸರ್? ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದಾರೆ 71 ವರ್ಷದವ್ರನ್ನ ವಯಸ್ಸಿದವ್ರನ್ನ ತಿರಸ್ಕಾರ ಮಾಡ್ತಾರೆ, 31 ವರ್ಷದವ್ರನ್ನ ಕೈ ಹಿಡಿತಾರೆ ಅನ್ನೋ ಮಾತನ್ನು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನೋಡ್ರಿ, ನನಗೆ ವಯಸ್ಸು 68, 71 ಅಲ್ಲ. ಅದೂ ತಪ್ಪು ಅಭಿಪ್ರಾಯ ಬರೋದು ಬೇಡ. ಹೀಗಾಗಿ 68 ವರ್ಷ. ಮತ್ತು ಇಲ್ಲಿ ನಾನು ಅಪೋನೆಂಟ್ ಅವನು ವೀಕ್ ಇದ್ದಾನೆ ಮತ್ತೊಂದು ನಾ ಹೇಳೇ ಇಲ್ಲ. ಕಾಂಗ್ರೆಸ್ಸು ಒಬ್ಬ ನಿಲ್ಲಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾ ಫೈಟ್ ಮಾಡ್ತಾ ಇದ್ದೇನೆ. ನನ್ನ ಕೇಸ್ ಏನಿದೆ ನಾನು ಜನರ ಮುಂದೆ ಹೇಳ್ತಾ ಇದ್ದೇನೆ. ನಮ್ಮ ಸೀನಿಯಾರಿಟಿ ಮತ್ತೊಂದು ಅನುಭವ ಇವೆಲ್ಲ ಜನರ ಗಮನಕ್ಕೆ ತೊಗೊಂಬಂದು ಈ ಅನುಭವ ಏನಿದೆ ಅಡ್ಮಿನಿಸ್ಟ್ರೇಟಿವ್ ಅನುಭವ ಮತ್ತೊಂದು ಸೀನಿಯಾರಿಟಿ ಏನದಲ್ಲ, ಒಬ್ಬ ಮಾಜಿ ಮುಖ್ಯಮಂತ್ರಿ ಅನ್ನೋದು ಕ್ಷೇತ್ರಕ್ಕೆ ಭಾಳ ಅನುಕೂಲ ಆಗ್ತದೆ. ಅಭಿವೃದ್ಧಿ ದೃಷ್ಟಿಯಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಯಾವುದೇ ಯೋಜನೆಯನ್ನು ತಕ್ಷಣ ತರಲಿಕ್ಕೆ ಅವಕಾಶ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಬೆಳಗಾವಿ ಜನರಿಗೆ
ನೋಡಪ್ಪ ಇಲ್ಲಿ ನಾನು ಮಾಜಿ ಮುಖ್ಯಮಂತ್ರಿ ಇದ್ದೀನಿ, ಸೀನಿಯಾರಿಟಿ ಇದೆ, ಅದಕ್ಕೆ ಇನ್ನೂ ಹೆಚ್ಚು ಅನುಕೂಲ ಆಗಿದೆ ಅಭಿವೃದ್ಧಿ ದೃಷ್ಟಿಯಿಂದ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಅದಕ್ಕೆ ಜನರು ಬೆಂಬಲ ಕೊಡ್ತಾ ಇದ್ದಾರೆ. ವಿರೋಧ ಪಕ್ಷದ ಕೆಲಸ ಮಾಡಿದರೆ, ಮುಖ್ಯಮಂತ್ರಿಗಳ ಕೆಲಸ ಮಾಡಿದರೆ, ಈ ಒಂದು ಚುನಾವಣೆ ನಿಮ್ಗೆ ಎಷ್ಟು ಅತ್ಯಂತ ಪ್ರಮುಖವಾಗಿದೆ ಸರ್? ನೋಡಿ, ನನಗೆ ಯಾವುದೇ, ನಾನು ರಾಜಕಾರಣ ಬಂದಿದ್ದು ಅಕಸ್ಮಾತ್, ಒಂದೇ ಸಲ ನಿಂತೆ, ಅದಾದಮೇಲೆ ಮುಂದೆ 6 ಸಲ ಆರಿಸ್ಕೊಂಡ್ಬಂದೆ ನಾನು. ಮತ್ತು ಈಗ ವರಿಷ್ಠರು ಇಲ್ಲ, ಇಲ್ಲಿ ಲೋಕಸಭಾ ಎಲೆಕ್ಷನ್ ನೀವು ನಿಲ್ಲಬೇಕು, ರಾಜ್ಯಕ್ಕೆ ಬರಬೇಕಂತ ಹೇಳಿ ಅವ್ರು ಅಪೇಕ್ಷೆ ಮಾಡಿದರು. ಆ ಅಪೇಕ್ಷೆ ತಕ್ಕಂತೆ ನಾನು ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಇಲ್ಲಿ ಚುನಾಯಿತನಾದರೆ ಇನ್ನೂ ಹೆಚ್ಚು ನನಗೆ ಈ ಭಾಗದ ಅಭಿವೃದ್ಧಿಗೆ ಒತ್ತು ಕೊಡಲಿಕ್ಕೆ ಮತ್ತು ಪಾರ್ಲಿಮೆಂಟ್ನಲ್ಲಿ ಇಡೀ ರಾಜ್ಯವನ್ನು ಪ್ರತಿನಿಧಿಸಲಿಕ್ಕೆ ಮತ್ತು ಇಲ್ಲಿ ಕರ್ನಾಟಕದ ಜನರ ಧ್ವನಿಯನ್ನು ಅಲ್ಲಿ ಹೇಳಲಿಕ್ಕೆ ಒಂದು ದೊಡ್ಡದಾದಂಥ ಸ್ಕೋಪ್ ಇದೆ, ಎನ್ಕರೇಜ್ಮೆಂಟ್ ಇದೆ. ಆ ದೃಷ್ಟಿಯಿಂದ ನನಗೊಂದು ಇದೊಂದು ಒಳ್ಳೆಯ ಅವಕಾಶ. ಅದಕ್ಕಾಗಿ ಈ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ನಿಂತಿದ್ದೇನೆ ಮತ್ತು ಇದರಲ್ಲಿ ಸಕ್ಸಸ್ಫುಲ್ ಆಗಿದೆ ಅನ್ನೋಂಥ ವಿಶ್ವಾಸ ನನಗಿದೆ. ಬೀಗರಾಗಿರಬೇಕೆ ವಿನಃ ಮನೆ ಮಗನಾಗಿ ಬರಬಾರ್ದು ಅನ್ನೋದು ಮಾತನ್ನು ಹೇಳ್ತಿದ್ದಾರೆ. ಮನೆ ಮಗನ ಇರುವಂಥ ವ್ಯಕ್ತಿನ ಬಿಟ್ಟು ಬೀಗರಿಗೆ ಯಾಕೆ ನಾವು ಓಟ್ ಹಾಕಬೇಕು ಅನ್ನೋದು ಮಾತನ್ನು ಲಕ್ಷ್ಮೀ ಬೆಳಕರ್ ಎಲ್ಲ ಕಡೆ ಪ್ರಚಾರ ಮಾಡ್ತಿದ್ದಾರೆ. ನೋಡ್ರಿ, ಅವ್ರಿಗೆ ಏನು ಬೇಕಾದ ಹೇಳಲಿಕ್ಕೆ ಅವಕಾಶ ಇದೆ. ಇದು ಡೆಮೋಕ್ರಸಿ. ಅವ್ರು ಹೇಳಿದ್ದನ್ನೆಲ್ಲ ಜನ ಕೇಳಬೇಕು ಅಂತ ಇಲ್ಲ, ಮತ್ತು ಅವ್ರು ಹೇಳಿದ್ದನ್ನು ಜನ ನಂಬ್ತಾನೂ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಹೋದಲ್ಲ. ಇದು ಪಾರ್ಲಿಮೆಂಟ್ ಎಲೆಕ್ಷನ್, ಇದು ಯಾವುದೋ ಒಂದು ಸ್ಥಳೀಯದಾದಂಥ ಎಲೆಕ್ಷನ್ ಅಲ್ಲ. ಮತ್ತು ಸ್ಥಳೀಯ ವೈಯಕ್ತಿಕವಾದಂಥ ಟೀಕೆ ಟಿಪ್ಪಣಿಯಿಂದ ಜನ ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡೋದಿಲ್ಲ. ಇವತ್ತು ಬೇಕಾಗಿದ್ದ ದೇಶಕ್ಕೆ ನರೇಂದ್ರ ಮೋದಿ ಅವ್ರು ಬೇಕಾಗಿದೆ ಒಬ್ಬ, ಮತ್ತು ಇಲ್ಲಿ ಈ ಭಾಗದ ಅಭಿವೃದ್ಧಿಗೆ ಅನುಭವ ಇದ್ದಂಥ ವ್ಯಕ್ತಿಗಳು ಬೇಕಾಗಿದೆ. ಅದಕ್ಕೆ ಜನ ಇವತ್ತು ನಮ್ಮನ್ನು ಪ್ರಿಫರ್ ಮಾಡ್ತಾ ಇದ್ದಾರೆ. ಇದು ಸುರೇಶ್ ಅಂಗಡಿ ಅವರು ಸ್ಪರ್ಧೆ ಮಾಡಿ ಗೆದ್ದಂಥ ಕ್ಷೇತ್ರ. ಬಿಜೆಪಿ ಭದ್ರಕೋಟೆ ಆಗಿತ್ತು. ಸುರೇಶ್ ಅಂಗಡಿ ಅವರು, ಮಂಗಳಾ ಸುರೇಶ್ ಅಂಗಡಿ ಅವರು ಕೂಡ ಗೆದ್ದಿದ್ರು. ಈ ಒಂದು ಕೋಟೆಯನ್ನು ಎಲ್ಲ ಒಂದು ಕಡೆ ಭೇದಿಸುವ ನಿಟ್ಟಿನಲ್ಲಿ ಲಕ್ಷ್ಮೀ ಬೆಳಕರು ತಮ್ಮ ಪುತ್ರನ ಮುಖಾಂತರವಾಗಿ ಭಾಳ ಪಣವನ್ನು ತೊಟ್ಟಿದ್ದಾರೆ. ಇದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರು ಯಾವೆಲ್ಲ ಕಾರ್ಯತಂತ್ರವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಕಾರ್ಯತಂತ್ರ ಅನ್ನುವಂಥದ್ದು ಪ್ರಶ್ನೆನೇ ಇಲ್ಲ. ಜನರ ಬಳಿ ಹೋಗಿ ನಾವು ಕನ್ವಿನ್ಸ್ ಮಾಡಬೇಕು, ರಿಕ್ವೆಸ್ಟ್ ಮಾಡಬೇಕು. ಆ ಕನ್ವಿನ್ಸ್ ಮಾಡುವಂಥ ಕೆಲಸ ಮೋದಿಗೆ ಯಾಕೆ ಓಟ್ ಹಾಕಬೇಕು, 3ನೇ ಬಾರಿ ಪ್ರಧಾನಮಂತ್ರಿಯಿಂದ ನರೇಂದ್ರ ಮೋದಿಜಿಯವ್ರನ್ನ ಯಾಕೆ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಅದನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ಆಗ್ತಾಯಿದೆ. ಮತ್ತು ಜಗದೀಶ್ ಶೆಟ್ಟರು ಇಲ್ಲಿ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ಬೋದು ಅನ್ನುವಂಥದ್ದು ಕನ್ವಿನ್ಸ್ ಮಾಡ್ತಾ ಇದ್ದೇವೆ. ಆ ಹಿನ್ನೆಲೆ ಜನರಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬಂದಿದೆ. ಅದೇ ಒಂದು ತಂತ್ರ, ಮತ್ತು ಅದು ಬಿಟ್ಟು ಬೇರೆ ಯಾವುದೂ ತಂತ್ರ ಇಲ್ಲ, ತಂತ್ರಗಾರಿಕೆ ಯಾವುದು ಮಾಡ್ತಾ ಇಲ್ಲ. ಯಡಿಯೂರಪ್ಪನವರು ವಿಶೇಷವಾಗಿ ಯಾವ ರೀತಿಯಾಗಿ ನಿಮ್ಮನ್ನು ಗೆಲ್ಲಿಸೋದಕ್ಕೆ ಪಣವನ್ನು ತೊಟ್ಟಿದ್ದಾರೆ ಸರ್ ಈ ಭಾಗದಲ್ಲಿ? ನೋಡಿ, ಅವರು ಸಹಜವಾಗಿ ಎಲ್ಲೆಲ್ಲಿ ಏನು ಪ್ರಯತ್ನ ಮಾಡಬೇಕು ಅವ್ರ ಲೆವೆಲಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ 3 ಸಲ ಅವ್ರು ಬಂದು ಹೋಗಿದ್ದಾರೆ ಕ್ಷೇತ್ರಕ್ಕೆ. ಅವರು ನಾನು ಗೆಲ್ಲಬೇಕು, ಇಲ್ಲಿ BJP ಗೆಲ್ಲಬೇಕು, ಇಡೀ ರಾಜ್ಯದಲ್ಲಿ 28 ಸ್ಥಾನ ಬರಬೇಕು ಅನ್ನುವಂಥ ಆಲೋಚನೆ ಇಟ್ಕೊಂಡು ಅವರು ಹೋರಾಟ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿಗಳ ಭಯ ಇದೆ ಸರ್. ಮೋದಿ ಗ್ಯಾರಂಟಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ದೇಶದಲ್ಲಿ. ಇದ್ರ ಬಗ್ಗೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದಾಗಿ ಏನಾದರೂ ತಮಗೆ ಹಿನ್ನಡೆ ಆಗ್ಬೋದು ಅನ್ನೋದು ಸ್ವಲ್ಪನಾದರೂ ಇಲ್ಲ. ಈ ಕಾಂಗ್ರೆಸ್ ಗ್ಯಾರಂಟಿಯಿಂದ ಹಿನ್ನಡೆ ಆಗುವಂಥ ಪ್ರಶ್ನೆನೇ ಇಲ್ಲ. ಈ ದೇಶದ ಜನ, ಬೆಳಗಾವಿ ಜನ ಮತ್ತು ಮಹಿಳೆಯರು ಅಪೇಕ್ಷೆ ಮಾಡುವಂಥದ್ದು ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ. ನಿಜವಾಗಿ ಈ ದೇಶಕ್ಕೆ ಗ್ಯಾರಂಟಿ ಅಂದರೆ ಮೋದಿಯವರೇ ಗ್ಯಾರಂಟಿ. ಹೀಗಾಗಿ ಆ ಗ್ಯಾರಂಟಿ, ಈ ಎಲ್ಲ ಗ್ಯಾರಂಟಿ ಮುಂದೆ ಮೋದಿಯವ್ರ ಗ್ಯಾರಂಟಿ ಭಾಳ ದೊಡ್ಡದು. ದೇಶಕ್ಕೆ ಅದರಿಂದ ಭಾಳಷ್ಟು ಒಳ್ಳೇದಾಗ್ತದೆ. ಅದಕ್ಕೆ ಜನ ಇವತ್ತು ಮೋದಿ ಗ್ಯಾರಂಟಿ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದಾರೆ. ಈ ಸ್ಟೇಟ್ ಗ್ಯಾರಂಟಿ ಬಗ್ಗೆ ಅವ್ರಿಗೆ ನಂಬಿಕೆ ಮತ್ತೊಂದು ಯಾವುದೂ ಇಲ್ಲ. ಬೆಳಗಾವಿ ಅಂತಂದರೆ ತಮ್ಮದೇ ಆದಂಥ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಇಲ್ಲಿರ್ತಕ್ಕಂಥ ನಾಯಕರು ಭಾಳ ಪ್ರಯತ್ನವನ್ನು ಮಾಡ್ತಾರೆ. ನೀವು ಇಲ್ಲಿ ಬಂದು ಯಾವ ರೀತಿಯಾಗಿ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಸರ್. ಯಾಕಂದರೆ ಜಗದೀಶ್ ಶೆಟ್ಟರು ಹುಬ್ಳಿ ಭಾಗದವರು. ಈ ಭಾಗದಲ್ಲಿ ಸ್ಥಳೀಯ ನಾಯಕರು ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಷ್ಮೀ ಬೆಳಕರ್ ಆಗಿರ್ಬೋದು, ಹೀಗೆ ಒಂದಷ್ಟು ಅಂದರೆ ಹಿಂದಿನಿಂದನೂ ಕೂಡ ನಾವು ರಾಜಕಾರಣವನ್ನು ನೋಡ್ಕೊಂಡು ಬರ್ತಾ ಇದ್ದೀವಿ. ಹೀಗಾಗಿ ಜಗದೀಶ್ ಶೆಟ್ಟರು ಹೇಗೆ ಸಾಧ್ಯ ಇಲ್ಲಿ ಪ್ರಾಬಲ್ಯ ಸಾಧಿಸೋದಕ್ಕೆ ಅನ್ನುವಂಥದ್ದು? ನೋಡ್ರಿ, ರಾಜಕಾರಣ ಇರೋದು ಪ್ರಾಬಲ್ಯ ಸಾಧನೆ ಮಾಡೋ ಸಲುವಾಗಿ ಇಲ್ಲ, ಸೇವೆ ಮಾಡೋ ಸಲುವಾಗಿ, ಜನರ ಸೇವೆ ಮಾಡೋ ಸಲುವಾಗಿ, ಆ ಭಾಗದ ಅಭಿವೃದ್ಧಿ ಮಾಡೋ ಸಲುವಾಗಿ. ನಾನು ಯಾವಾಗಲೂ ಆ ಮೆಂಟಾಲಿಟಿಯಿಂದ ಬಂದಂಥ ವ್ಯಕ್ತಿ. ನಾನು ಎಲ್ಲಿ ಧಾರವಾಡದಲ್ಲಿದ್ದಾಗೂ ಅಲ್ಲಿ ಪ್ರಾಬಲ್ಯ ಸಾಧನೆ ಮಾಡ್ಲಿಕ್ಕೆ ನಾನು ಎಂದೂ ಹೋಗಲಿಲ್ಲ. ಹೀಗಾಗಿ ಆ ರೀತಿಯಾದಂಥ ಒಂದು ಅಂಬಿಷನ್ ನನಗೆ ಇಲ್ಲದೇ ಇರೋದ್ರಿಂದ ಇವತ್ತು ನನ್ನ ಜೊತೆ ಎಲ್ಲರ ಒಡನಾಟ ಚೆನ್ನಾಗಿದೆ. ಎಲ್ಲರೂ ನನ್ನ ಜೊತೆ ಸ್ನೇಹಿತರಾಗಿ ಒಳ್ಳೆ ರೀತಿಯಿಂದ ಒಂದು ಕಂಪನಿ ಕೊಡ್ತಾ ಇದ್ದಾರೆ ಮತ್ತು ನನ್ನ ಕೆಲಸಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿ ಆ ಒಂದು ವ್ಯವಸ್ಥೆಯನ್ನು ನಾನು ಮುಂದುವರಿಸ್ತೀನಿ. ನರೇಂದ್ರ ಮೋದಿ ಅವರ ಜೊತೆಗೆ ನಿನ್ನೆ ಭಾಗವಹಿಸಿದ್ರಿ ಸರ್ ಸಭೆಯಲ್ಲಿ, ಏನನ್ಸುತ್ತಾರೆ ಭಾಳ ದಿನಗಳ ಬಳಿಕವಾಗಿ? ಇಲ್ಲ, ಅವರು ನಿನ್ನೆ ಭಾಳಷ್ಟು ಎಮೋಷನಲ್ ಇದ್ದರು. ಭಾಳ ಇಲ್ಲಿ ಜನಸಂದಣಿ ಇವನ್ನೆಲ್ಲ ನೋಡಿದಾಗ, ಜನರ ಒಂದು ರೆಸ್ಪಾನ್ಸ್ ನೋಡಿದಾಗ ಭಾಳ ಖುಷಿ ಆಯಿತು. ಅವರಿಗೆ ಖುಷಿಯಾಗಿ ಇನ್ನೂ ಹೆಚ್ಚು ಪರಿಣಾಮಕಾರಿಗೆ ಅವ್ರ ಸ್ಪೀಚು ಆಯಿತು. ಓಕೆ, ಫೈನಲಿ ಏನು ಹೇಳ್ತೀರಿ ಸರ್ ಬೆಳಗಾವಿ ಭಾಗದ ಜನರನ್ನ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಏನು, ನಾನು ಈಗಾಗಲೇ ಪ್ರಮಾಣ ಮಾಡಿದಂಗೆ ನಾನು ಈ ಭಾಗದ ಎಲ್ಲರ ಆಶೀರ್ವಾದದೊಂದಿಗೆ ಪಾರ್ಲಿಮೆಂಟ್ ಸದಸ್ಯನಾಗಿ ಆಯ್ಕೆಯಾದಾಗ ಈ ಭಾಗ, ಈ ಬೆಳಗಾವಿಯನ್ನು ಒಂದು ಆದರ್ಶ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡ್ತೀನಿ ಮತ್ತು ಬೆಳಗಾವಿಯನ್ನು ಒಂದು ಸುಂದರ ಮೆಟ್ರೋ ನಗರವನ್ನಾಗಿ ಪರಿವರ್ತನೆ ಮಾಡ್ತೀನಿ. ಮತ್ತು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರ್ಬೋದು, ಅವಶ್ಯ ಇದೆ, ಅದನ್ನು ತರುವಂಥದ್ದು ಪ್ರಯತ್ನ, ಮತ್ತು ಅದರಲ್ಲಿ IT ಕಂಪನಿಗಳನ್ನು ಹೆಚ್ಚು ತರುವಂಥದ್ದು,
ಅದ್ರ ಮುಖಾಂತರ ಅತಿ ಹೆಚ್ಚು ಉದ್ಯೋಗಾವಕಾಶ ಕೊಡುವಂಥದ್ದು ಪ್ರಯತ್ನ ಮಾಡ್ತೀವಿ. ಮತ್ತು ಇನ್ನೂ ಅಷ್ಟು ಮೂಲಭೂತ ಸೌಕರ್ಯಗಳು ಪರಿಣಾಮಕಾರಿಯಾಗಿ ಇನ್ನೂ ಇದು ಅನುಷ್ಠಾನ ಆಗಬೇಕಾಗಿದೆ. ಆ ಮೂಲಭೂತ ಸೌಕರ್ಯನ ಅನುಷ್ಠಾನ ಮಾಡುವ ಮುಖಾಂತರ ಇವತ್ತು ಬೆಳಗಾವಿಯನ್ನು ಇಡೀ ರಾಜ್ಯದಲ್ಲಿ ಒಂದು ಸೆಂಟ್ರಲ್ ಸ್ಟೇಜಿಗೆ ತರುವಂಥ ಕೆಲಸ ಮಾಡ್ತೀನಿ. ಅಷ್ಟೇ ಅಲ್ಲ, ಬೆಂಗಳೂರು ನಂತರ ಇಡೀ ಕರ್ನಾಟಕದಲ್ಲಿ ಯಾವ ಸಿಟಿ ಅನ್ನುವಂಥ ಎತ್ತಿ ನೋಡುವಂಥದ್ದು ಹೊರಗಿನ ರಾಜ್ಯದವ್ರು ಇರ್ಬೋದು, ಫಾರಿನರ್ಸು ಬೆಂಗಳೂರು ನಂತರ ಬೆಳಗಾವಿನೇ ಇವತ್ತು ಸೆಂಟ್ರಲ್ ಸ್ಟೇಜ್ ಅನ್ನುವಂಥದ್ದು ತೋರಿಸ್ಕೊಡುವಂಥ ಕೆಲಸ ಮಾಡಿ. ಸರಿ, ಇನ್ನೊಂದು ಕ್ವಶನ್ ಆಲೋಚನೆಗೆ ಬಂತು. ಜಗದೀಶ್ ಶೆಟ್ಟರ್ ಅವ್ರಿಗೆ ಏನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಅನಿವಾರ್ಯವಾಯ್ತಾ ಅಂತ? ಯಾಕಂದರೆ ಹುಬ್ಬಳ್ಳಿಲಿ ಕೇಳಿದ್ರಿ, ಲಿಂಗಾಯತ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಒತ್ತಡ ಇತ್ತು, ಮತ್ತು ಹಾವೇರಿಯಲ್ಲಿ ಕೂಡ ಕೊಡಬೇಕು ಅನ್ನೋ ಒಂದು ಆಗ್ರಹ ಇತ್ತು, ತಾವು ಕೂಡ ಆಸೆಯನ್ನು ಪಟ್ಟಿದ್ರಿ. ಎಲ್ಲೋ ಒಂದು ಕಡೆ ಬೆಳಗಾವಿ ಯಾಕೆ ನೀವು ಕೊನೆಗೆ ಅನಿವಾರ್ಯ ಆಗೋಯ್ತಾ ಮಾಜಿ ಸಿ ಎಂ ಆದಂಥವ್ರಿಗೆ ಅಂತ? ನಾನು ಯಾವುದೇ ಕ್ಷೇತ್ರವನ್ನು ನಾನು ಸೆಲೆಕ್ಟ್ ಮಾಡಿರಲಿಲ್ಲ, ಅಥವಾ ನಾನು ರೀಜಾಯ್ನ್ ಆವಾಗ ನನಗೆ MP ಟಿಕೆಟ್ ಕೊಡಿ, ನಾನು ಇದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತೂ ಕೇಳಿಲ್ಲ. ಅನ್ಕಂಡೀಷನ್ ಜಾಯ್ನ್ ಆದ್ವಿ. ಆಮೇಲೆ ಅವರು ನೀವು ಇಲೆಕ್ಷನ್ ನಿಲ್ಲಬೇಕಂತ ಹೇಳಿದ್ರು. 3 ಕ್ಷೇತ್ರಗಳಲ್ಲಿ ನನಗೆ ಒತ್ತಡ ಇತ್ತು, ಅದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ. 3 ಕ್ಷೇತ್ರದಲ್ಲಿ ಎಲ್ಲ ಕಡೆಯಿಂದ ಜನರದ್ದು ಕಾರ್ಯಕರ್ತರು ಒತ್ತಡ ಇತ್ತು. ಹೀಗಾಗಿ ಯಾವುದೇ ಕ್ಷೇತ್ರದಲ್ಲಿ ಕೊಟ್ಟಿದ್ರು ನನಗೆ ವಿಶ್ವಾಸ ಇದೆ ಗೆದ್ದು ಬರ್ತೀನಿ ಅಂತೇಳಿ. ಅದಕ್ಕೆ ನಮ್ಮ ವರಿಷ್ಠರು ನಿರ್ಧಾರ ಮಾಡಿ ಬೆಳಗಾವಿ ಕೊಟ್ಟಿದ್ದಾರೆ. ಆ ಬೆಳಗಾವಿಯಿಂದಲೂ ನಾನು ಗೆದ್ದು ಬರ್ತೀನಿ. ಇದಿಷ್ಟು ಜಗದೀಶ್ ಶೆಟ್ಟರ್ ಅವರ ಮಾತು. ಈ ಭಾಗದಲ್ಲಿ ನಮಗೆ ಗೆಲ್ಲುವಂಥ ವಿಶ್ವಾಸ ಇದೆ, ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಒಂದು ಮಾತನ್ನು ನ್ಯೂಸ್ 18 ಕನ್ನಡಕ್ಕೆ ಹೇಳ್ತಾ ಇರುವಂಥದ್ದು. ಸಂಜೆ 6 ಗಂಟೆ ಆಗ್ತಾ ಇದೆ. ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ತಮ್ಮ ಮತಬೇಟೆಯನ್ನು ಮುಂದುವರಿಸಿರುವಂಥದ್ದು. ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಪ್ರಮುಖವಾಗಿ ಶಿಂದಿ ಕುರುಬೇಟ ಅನ್ನುವಂಥ ಒಂದು ಗ್ರಾಮದಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು ಈಗಾಗಲೇ ನಾವು ಕಾಣಬಹುದಾಗಿದೆ. ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಕೂಡ ಈಗಾಗಲೇ ಸಾಥನ್ನು ಕೊಟ್ಟಿರುವಂಥದ್ದು. ಈ ಭಾಗದಲ್ಲಿ ಎಲ್ಲ ಒಂದು ಕಡೆ ಲಿಂಗಾಯತ ಸಮುದಾಯ ಸೇರಿದಂತೆ ಬೇರೆ ಬೇರೆ ಕಮ್ಯುನಿಟಿಯು ಕೂಡ ಇರುವಂಥದ್ದು. ಹೀಗಾಗಿ ಆ ಒಂದು ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಒಂದಷ್ಟು ತಂತ್ರಗಾರಿಕೆಯ ಮುಂದುವರೆದ ಭಾಗವಾಗಿ ಈಗ ರಮೇಶ್ ಜಾರಕಿಹೊಳಿ ಸೇರಿದಂತೆ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಚುನಾವಣೆಗೆ ಕೇವಲ ಇನ್ನು 3-4 ದಿನಗಳು ಮಾತ್ರ ಬಾಕಿ ಇದೆ. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಕೊನೆ ಸುತ್ತಿನ ಅಬ್ಬರದ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಪ್ರಚಾರ ಮತ್ತು ಜಗದೀಶ್ ಶೆಟ್ಟರ್ ಅವರ ಪ್ರಚಾರಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಜನರು ಸೇರಿರುವಂಥದ್ದು. ಮತ್ತು BJP ಫ್ಲಾಗ್ಗಳನ್ನು ಇಡೋದ್ರ ಮುಖಾಂತರವಾಗಿ ಅವ್ರಿಗೂ ಕೂಡ ಬೆಂಬಲ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಮುಂದಾಗಿರುವಂಥದ್ದು. ಹೀಗೆ ಜಗದೀಶ್ ಶೆಟ್ಟರ್ ಅವರು ತಮ್ಮದೇ ಆದ ರೀತಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂಥವರು, ವಿರೋಧ ಪಕ್ಷ ನಾಯಕರಾಗಿದ್ದಂಥವರು, ಮತ್ತು ಬೆಳಗಾವಿಯಲ್ಲೂ ಕೂಡ ಬೆಳಗಾವಿ ಉಸ್ತುವಾರಿ ಸಚಿವರಾಗಿ ಕೂಡ ಕೆಲಸವನ್ನು ಮಾಡಿದಂಥವ್ರು. ಹೀಗಾಗಿ ಹಲವು ತಮ್ಮ ಕೆಲಸದ ಕಾರ್ಯವೈಖರಿ ಮತ್ತು ನರೇಂದ್ರ ಮೋದಿ ಅವರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಈ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಗೆಲ್ಲುವಂಥ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನು ಮಾಡಿದರೆ. ಹಾಗಾಗಿಯೇ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಈ ಬಾರಿ ಬೆಳಗಾವಿಯಲ್ಲಿ ಕಮಲವನ್ನು ಮತ್ತೊಮ್ಮೆ ಅರಳಿಸುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರು ಪಣವನ್ನು ಕೂಡ ತೊಟ್ಟಿರುವಂಥದ್ದು. ನೋಡಿದ್ರಲ್ಲ ಜಗದೀಶ್ ಶೆಟ್ಟರ್ ಅವರ ಚುನಾವಣಾ ಕಾರ್ಯತಂತ್ರದ ಬಗ್ಗೆ. ಜಗದೀಶ್ ಶೆಟ್ಟರ್ ಅವರು ಹುಬ್ಬಳ್ಳಿ ಭಾಗದವರಾದರೂ ಬೆಳಗಾವಿಯಲ್ಲಿ ಚುನಾವಣಾ ಸ್ಪರ್ಧೆಯನ್ನು ಮಾಡೋದ್ರ ಮುಖಾಂತರವಾಗಿ ನಾನು ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷದ ನಾಯಕನಾಗಿ, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ, ಎಲ್ಲ ಒಂದು ಕಡೆ BJPಯ ಕಟ್ಟಾಳವಾಗಿ ನಾನು ಉತ್ತರ ಕರ್ನಾಟಕದ ನಾಯಕನಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೇನೆ, ನಾನು ಹೊರಗಿನವನು ಅಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಅದ್ರ ಜೊತೆಗೆ ಎಲ್ಲ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ತಮ್ಮ ಪುತ್ರನನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ತಾವೇ ಅಭ್ಯರ್ಥಿಯಾಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಅಂತಿಮವಾಗಿ ಯಾರು ಜಯಶಾಲಿಯನ್ನು ಸಾಧಿಸ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆಗೆ ಕೃಷ್ಣ GB, ನ್ಯೂಸ್ 18 ಕನ್ನಡ, ಬೆಳಗಾವಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.